ಯಾವುದೋ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದಾರ. ಹಿಂದೂ ದೇವರ ವಿಗ್ರಹಗಳು ಕಾಣಿಸ್ತವೆ ಇಲ್ಲಿ. ನೋಡ್ಬೋದು ಯಾರೋ ಒಂದು ಬಾಲ ಇರುವಂಥದ್ದು, ಮೋಸ್ಟ್ಲಿ ಆಂಜನೇಯ ಇರ್ಬೋದು. ಇಲ್ಲಿ ಗಣಪತಿ ಮೂರ್ತಿ ಐತಿ. ಪರಿಸರದ ಹುಲಿ ಚಿಹ್ನೆ, ಪರಿಸರ ಕಾಲದ ಹುಲಿ ಚಿಹ್ನೆ ಐತಿ. ಇಲ್ಲೂ ಕೂಡ ಅದೇ ಹುಲಿ ಚಿಹ್ನೆ, ಇಲ್ಲೂ ಅದೇ ಚಿಹ್ನೆ ಇದೆ. ಹುಲಿ ಚಿಹ್ನೆ ಐತಿ. ಸಿಂಹದ ಚಿಹ್ನೆ, ಸಿಂಹದ ವಿಗ್ರಹ. ಇಲ್ಲೊಂದು ದೇವಸ್ಥಾನ ಇದೆ, ಮೇಲ್ಗಡೆ ಗೋಪುರ ಚಾವಣಿ ಎಲ್ಲ ಬಿದ್ದೋಗಿದೆ. ದೇವಸ್ಥಾನದ ಒಳಗಡೆ ಹೋಗೋಣ. ನಿಧಿಗಳ ಕೆಲಸ ಇಲ್ಲೇ ಆಗೈತಿ. ದೇವಸ್ಥಾನ ಚೆನ್ನಾಗಿ ಸುಭದ್ರವಾಗಿ ಐತಿ, ಗರ್ಭಗುಡಿ. ಆದರೆ ಇಲ್ಲಿ ನಿಧಿ ಐತಿ ಅಂತಂದು ನಿಧಿಗಳ ಕೆಲಸ ಮಾಡ್ಯಾರ ಇಲ್ಲೆಲ್ಲ. ಬರ್ರಿ ಮುಂದೆ ಏನೇನ ನೋಡೋಣ. ಸ್ನೇಹಿತರೆ, ಇಲ್ಲೊಂದು ದೇವಸ್ಥಾನ ಐತಿ, ಯಲ್ಲಮ್ಮನ ದೇವಸ್ಥಾನ ಅಂತಿದೆ. ಇಲ್ಲೇ ನೋಡ್ತಿದ್ರಲ್ಲ ಸ್ನೇಹಿತರೆ, ಇದು ಈ ಕೋಟೆನ ನೋಡ್ಕೊಳ್ಳೋಕ್ಕೆ ಅಂತ ಇದ್ದಂತಹ ಪಾಳ್ಯಗಾರರು ಅಥವಾ ದಂಡನಾಯಕರಿಗೆ ಇದ್ದಂತಹ ಒಂದು ಅರಮನೆ. ಆ ಅರಮನೆಯ ಹಿಂಭಾಗದಲ್ಲೇ ಅವರಿಗೆ ಕುಡಿಯೋಕೆ ಮತ್ತು ಬಳಸೋಕೆ ಅಂತ ಮಾಡಿದಂತಹ ಒಂದು ನೀರಿನ ಸಂಗ್ರಹಣಾಗಾರ. ಇದು ಅವ್ರಿಗೆ ಅಂತಲೇ ಇದ್ದಂತಹ ಒಂದು ಅರಮನೆ. ಎಲ್ಲ ಪಾಳು ಬಿದ್ದಿದೆ. ಸ್ನೇಹಿತರೆ, ನಾನು ನಿಮಗೊಂದು ವಿಷಯ ಹೇಳ್ತೀನಿ. ಆ ವಿಷಯ ಕೇಳಿದ್ರೆ ನಿಮಗೂ ಶಾಕ್ ಆಗ್ಬೋದು, ಆದರೆ ಅದೇ ಸತ್ಯ. ಟಿಪ್ಪು ಸುಲ್ತಾನ ಕಿತ್ತೂರಿನ ರಾಣಿ ಚೆನ್ನಮ್ಮಳ ಗಂಡ ಮಲ್ಲಸರ್ಜ ದೇಸಾಯಿ ಅವ್ರನ್ನ ಒಂದು ಯುದ್ಧದಲ್ಲಿ ಸೆರೆ ಹಿಡಿತಾನೆ. ಸೆರೆ ಹಿಡಿದ್ಬಿಟ್ಟು ಅವ್ರನ್ನ ನಮ್ಮ ಜೊತೆ ನೀವು ಒಂದಾಗಿ, ಇಲ್ದಿದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತಾನೆ. ಆದರೆ ಮಲ್ಲಸರ್ಜ ದೇಸಾಯಿ ಏನು ಹೇಳ್ತಾನೆ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ, ನಾನು ಸ್ವತಂತ್ರವಾಗಿ ಹೋರಾಟ ಮಾಡ್ತೀನಿ, ಒಪ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಕೊಳ್ಳೋದಂತಹ ಟಿಪ್ಪು ಸುಲ್ತಾನ ಮಲ್ಲಸರ್ಜ ದೇಸಾಯಿ ಅವ್ರನ್ನ ಕೊಪ್ಪಳದ ಕೋಟೆಯಲ್ಲಿ ಬಂಧಿಸಿಡ್ರಿ ಅಂತಂದು ಹೇಳ್ತಾನೆ. ಕೆಳಗಡೆ ಬಂಧಿಸಿಟ್ಟು ಆದಮೇಲೆ ಮಲ್ಲಸರ್ಜ ದೇಸಾಯಿ ಅವ್ರು ಏನು ಮಾಡ್ತಾರೆ, ಈ ಕೊಪ್ಪಳದ ಕೋಟೆಯಿಂದ ಮೇಲ್ಗಡೆಯಿಂದ ಇಲ್ಲಿ ಪಕ್ಕದಲ್ಲೇ ಒಂದು ಹುಲಿಕೆರೆ ಅಂತ ಇದೆ, ಆ ಹುಲಿಕೆರೆಗೆ ಮೇಲ್ಗಡೆಯಿಂದ ಹಾರ್ತಾರೆ. ಆ ಕೆರೆಯಲ್ಲಿ ಮೇಲೆ ಇಲ್ಲಿದ್ದ ಅವ್ರು ತಪ್ಪಿಸ್ಕೊಂಡು ಕಿತ್ತೂರನ್ನ ಮುಟ್ತಾರೆ. ಅವರು ಕಿತ್ತೂರನ್ನ ಮುಟ್ಟಿದ ಆದಮೇಲೆ ಸ್ವಲ್ಪ ದಿವಸಕ್ಕೆ ಅವ್ರ ಆರೋಗ್ಯ ಹದಗೆಟ್ಟು ಅದಾದಮೇಲೆ ಅವ್ರು ಮರಣನ ಹೊಂತಾರೆ. ನಿಮಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋ ಕ್ಲಿಪ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಎಚ್ಚರಿಕೆ! ಒಬ್ಬ ಸಿಪಾಯಿ ಒಂದು ಕುದುರೆ ಉಳಿಯುವ ತನಕ ಕಿತ್ತೂರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತದೆ. ಯಾವ ಮಾಂಡಲಿಕತ್ವಕ್ಕೂ ತಲೆಬಾಗುವುದಿಲ್ಲ. ಎಚ್ಚರಿಕೆ! ಹೋದರೆ ಮರಿ ಬೆಳೆದು ಮೃಗರಾಜಿನಾದಾಗ ಅವರ ಪೌರುಷವೆಷ್ಟೆಂದು ಶ್ರಮಿಸಿ ನೋಡೋಣ. ಆದ್ರೂ ಇವರನ್ನು ಕೊಪ್ಪಳ ಕೋಟೆಗೆ ಕರೆದೊಯ್ಯಿರಿ, ಅಲ್ಲಿ ನಮ್ಮ ಬಂದಿಯಾಗಿ ಬಿದ್ದಿರಲಿ. ಬರ್ರಿ ಮೇಲ್ಗಡೆ ಹೋಗೋಣ. ಕೊನೆಯ ಹಂತ ಅಲ್ಲಿ ಮುಂದೊಂದು ಟಿಪ್ಪು ಸುಲ್ತಾನ್ನ ಉರ್ದುದಲ್ಲಿ ಒಂದು ಶಿಲಾಶಾಸನ ಇದೆ, ಅದು ಅರ್ಧಂಬರ್ಧ ಇದೆ, ಕಾಣಿಸ್ತಿಲ್ಲ. ಅದನ್ನು ಸ್ವಲ್ಪ ತೋರಿಸ್ತೀನಿ. ಅದಾದಮೇಲೆ ಪೂರ್ತಿ ಕೊನೆ ಹಂತಕ್ಕೆ ಹೋಗೋಣ. ಮೇಲ್ಗಡೆ ಅಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿಗೆ ಹೋಗೋಣ. ಅದೇ ಕೊನೆಯ ಹಂತ. ಇದು ಕೋಟೆಯ ಕೊನೆಯ ಹಂತದ ದ್ವಾರಬಾಗಿಲು. ಚಿಕ್ಕದಾದಂಥ ಒಂದು ಬಾಗಿಲು, ಇಲ್ಲಿಂದನೇ ಸೈನಿಕರು ಓಡಾಡ್ತಾ ಇರ್ತಾರೆ. ನಿಮಗೆ ಟಿಪ್ಪು ಸುಲ್ತಾನ ಇಲ್ಲಿ ಹಾಕಿರತಕ್ಕಂತಹ ಒಂದು ಶಿಲಾಶಾಸನ ನಾನು ತೋರಿಸ್ತೀನಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದೆ ಟಿಪ್ಪು ಸುಲ್ತಾನ ಇಲ್ಲಿ ಹಾಕಿದಂತಹ ಒಂದು ಶಿಲಾಶಾಸನ. ಅದು ಉರ್ದು ಭಾಷೆಯಲ್ಲಿದೆ, ಅದೇ ನಿಮಗೆ ಓದೋದಕ್ಕೂ ಆಗಲ್ಲ,
ಎಲ್ಲ ಅಳಸೋಗಿದೆ. ರಾಜ ಪರಿವಾರದವರು ಇಲ್ಲಿ ವಾಸ ಮಾಡೋಕ್ಕೆ ಅಂತ ನಿರ್ಮಿಸಿದಂತಹ ಒಂದು ಚಿಕ್ಕ ಅರಮನೆಯ ಕೋಣೆ. ಸ್ನೇಹಿತರೆ ನೋಡ್ಬೋದು ಯಾವ ಥರ ಇದೆ ಕೋಟೆಯ ಕೊನೆಯ ಹಂತದ ಇನ್ನೊಂದು ಮೇಲಿರುವಂತಹ ಹಂತ ಅಲ್ಲಿದೆ ನೋಡಿ. ಅಲ್ಲಿ ಹೋಗೋಣ. ನಮ್ಮ ಕರ್ನಾಟಕ ಬಾವುಟ ಅಲ್ಲಿ ಹಾರಾಡ್ತಾ ಇದೆ. ಕಾವಲು ಗೋಪುರ ಇದೊಂದು. ಬನ್ನಿ ಮೇಲ್ಗಡೆ ಹೋಗೋಣ. ಸ್ನೇಹಿತರೆ, ಈ ಕೋಟೆನ ಯಾರು ನಿರ್ಮಿಸಿದ್ರು ಅಂತ ಇದುವರೆಗೂ ನಿಖರವಾದ ಮಾಹಿತಿ ಇಲ್ಲ. ಆದರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಕೋಟೆನ ಯಾರ್ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಅಂದು ಸಿಕ್ಕಾಪಟ್ಟೆ ಹೆಸರುಗಳಿದೆ. ಯಾರ್ದು ಅಂತ ನೀವೇ ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ ಗೋಡೆ ತುಂಬ ಅವ್ರ ಹೆಸರುಗಳಿದೆ. ಕೋಟೆನ ಅವರೇ ನಿರ್ಮಾಣ ಮಾಡಿದ್ದಾರೆ ಬಿಡು ಅನ್ನೋ ರೇಂಜಿಗೆ ತಮ್ಮ ಹೆಸರುಗಳನ್ನ ಅವ್ರು ಬರ್ಕೊಂಡಿದ್ದಾರೆ. ಮೇಲ್ಗಡೆ ಒಂದು ಕಾವಲು ಗೋಪುರ ಐತಿ, ಅದ್ರ ಮೇಲೆ ಸ್ವಲ್ಪ ಹೋಗಿ ನೋಡ್ಕೊಂಬರೋಣ. ಕಾವಲ ಗೋಪುರ ಇದು ಒಂದು ಕೋಟೆ ಮೇಲಿದೆ. ಮೇಲತ್ತಕ್ಕೆ ಟ್ರೈ ಮಾಡೋಣ ಒಂದು ಸ್ವಲ್ಪ. ಮತ್ತೆ ಯಾರೋ ಹತ್ತಕ್ಕೆ ಹೋಗ್ಬೇಡ್ರಿ ಬಂದವರು. ಅದೇ ಕೋಟೆಯ ಕೊನೆಯ ತುದಿ ಮೇಲ್ಗಡೆ ಇರೋದು. ಅಲ್ಲಿ ಹೋಗೋಣ. ಅದೇ ಕೊನೆಯ ಅಂತ. ಕಾಣ್ತಿದೆಯಲ್ಲ ಅದು ಇಲ್ಲಿಂದ ಸುಮಾರು ಒಂದು 6 ರಿಂದ 7 ಕಿಲೋಮೀಟರ್ ಇದೆ. ಬಹದ್ದೂರ್ ಬಂಡೆ ಕೋಟೆ ಅಂತ. ಆ ಕೋಟೆ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ, ಕಾಯ್ತಾ ಇರಿ ಸ್ನೇಹಿತರೆ. ಕೋಟೆಯ ಕೊನೆಯ ಭಾಗದಲ್ಲಿ ಅಂದ್ರೆ ಕೊನೆಯ ಹಂತದಲ್ಲಿ ಇದೀವಿ, ಮೇಲ್ಮಟ್ಟದ ಹಂತದಲ್ಲಿ. ಕೊಪ್ಪಳದ ಅಮೋಘ ದೃಶ್ಯ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಸುಂದರವಾಗಿ ಕಾಣಿಸ್ತಾ ಇದೆ ಕೊಪ್ಪಳ. ಆದ್ರೆ ಕೋಟೆನ ಭಾರತೀಯ ಪುರಾತತ್ವ ಇಲಾಖೆಯವರು ಸ್ವಲ್ಪ ಮುತುವರ್ಜಿ ವಹಿಸಿ ಇದನ್ನ ಅಭಿವೃದ್ಧಿ ಕಾರ್ಯನ ಅವ್ರು ಶುರು ಮಾಡಿಕೊಂಡ್ರೆ ಕೊಪ್ಪಳನೂ ಒಂದು ಪ್ರವಾಸಿ ಸ್ಥಳ ಆಗಿ ಮಾರ್ಪಡುತ್ತೆ. ನಾನು ಕೇಳ್ಕೊಳ್ಳೋದು ಒಂದೇ, ಕೊಪ್ಪಳ ಕೋಟೆನ ಸ್ವಲ್ಪ ಅಭಿವೃದ್ಧಿಪಡಿಸಿ. ಕೋಟೆನ ಅಭಿವೃದ್ಧಿಪಡಿಸೋದೇನು ಬೇಕಾಗಿಲ್ಲ, ಇಲ್ಲಿ ಸುತ್ತಮುತ್ತ ಬೆಳೆದಿರೋ ಒಂದು ಗಿಡ ಗಂಟೆಗಳನ್ನ ಅದನ್ನೆಲ್ಲ ಕ್ಲೀನ್ ಮಾಡಿಸಿ. ಮುಂದ್ಗಡೆ ಬರಬೇಕಾದ್ರೆ ನಮಗೆ ಅದನ್ನು ಕ್ಯಾಮ್ರಾದಲ್ಲಿ ತೋರಿಸ್ತಿಲ್ಲ, ಅಷ್ಟು ಗಲೀಜಿದೆ. ಅದನ್ನು ಪಬ್ಲಿಕ್ ಟಾಯ್ಲೆಟ್ ಥರ ಆಗ್ಬಿಟ್ಟಿದೆ ಅದು. ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿಸಿದ್ರೆ ಕೊಪ್ಪಳ ಕೋಟೆನೂ ಒಂದು ಪ್ರವಾಸಿ ಸ್ಥಳ ಆಗ್ಬೋದು. ಜನರು ಇಲ್ಲಿಗೆ ಬರ್ತಾರೆ, ನೋಡ್ತಾರೆ, ಈ ಕೋಟೆ ಬಗ್ಗೆ ತಿಳ್ಕೋತಾರೆ. ಇಂತಹ ಒಂದು ಸುಭದ್ರವಾದ ಕೋಟೆ, ತುಂಬ ಚೆನ್ನಾಗಿದೆ ಕೋಟೆ. ಬನ್ನಿ ನೋಡ್ಕೊಳ್ಳಿ, ಇದರ ಇತಿಹಾಸನ ತಿಳ್ಕೊಳ್ಳಿ. 4 ಜನಕ್ಕೆ ನಿಮಗೆ ತಿಳಿದಿರೋದನ್ನು ತಿಳಿಸಿ. ಬಾಯ್ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.